ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 330, ಆಗಸ್ಟ್ 17, 2020. ಸಂಶೋಧನೆ ಸ್ವಾರಸ್ಯ. ಸ್ಫೋಟದ ದೂರ ಪರೀಕ್ಷೆ. ಹದಿನೈದು ದಿನಗಳ ಹಿಂದೆ ಆಗಸ್ಟ್ 4ರಂದು ಲೆಬಾನಿನ ಬೈರೂತ್ ನಗರದಲ್ಲಿ ಒಂದು ಮಹಾಸ್ಫೋಟ ಸಂಭವಿಸಿತು. ಅದು ಯಾರೋ ದುರುದ್ದೇಶದಿಂದ ಸಿಡಿಸಿದ ಪರಮಾಣು ಬಾಂಬ್ ಅಲ್ಲ, ಅಥವಾ ಯುದ್ಧ ವಿಮಾನಗಳು ತಂದೆಸೆದ ಬಾಂಬ್ಗಳಿಂದಾದ ಸ್ಫೋಟವೂ ಅಲ್ಲ, ಅಥವಾ ಎಲ್ಲೋ ಕೂಡಿಟ್ಟಿದ್ದ ಸಿಡುಮದ್ದುಗಳಿಗೆ ಅಕಸ್ಮಾತಾಗಿ ಬೆಂಕಿ ತಗುಲಿ ಆಗಿದ್ದೂ ಅಲ್ಲ. ಬಂದರಿನಲ್ಲಿ ಸುಂಕ ಕಟ್ಟಿಲ್ಲವೆಂದು ತಿಂಗಳಾನುಗಟ್ಟಲೆ ಬಿಡುಗಡೆ ಮಾಡದೆ ಹಾಗೆಯೇ ಇಟ್ಟಿದ್ದ ಗೊಬ್ಬರದ ರಾಸಾಯನಿಕಕ್ಕೆ ಬೆಂಕಿ ಹತ್ತಿ ಹೀಗೆ ಸಿಡಿದಿತ್ತು. ಸಿಡಿದದ್ದು ವಿಶೇಷವಲ್ಲ, ಆದರೆ ಆ ಸಿಡಿತದ ಪ್ರಮಾಣ, ಅದರಿಂದಾದ ಹಾನಿ ಅಪಾರ ಎನ್ನುವುದು ವಿಶೇಷ. ಯುದ್ಧವಲ್ಲದ ಕಾರಣಕ್ಕಾಗಿ ಈ ರೀತಿಯ ಸ್ಫೋಟಗಳು ಆಗಿದ್ದು ಕಡಿಮೆ. ಅವುಗಳಲ್ಲಿಯೂ ಅತ್ಯಂತ ಹಾನಿಯನ್ನುಂಟು ಮಾಡಿದ ಸ್ಫೋಟ ಎಂದು ಇದು ವರ್ಣಿಸಲಾಗಿದೆ. ಈ ಸ್ಫೋಟದಿಂದ ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಪಟ್ಟಣದ ಒಂದು ಭಾಗದಲ್ಲಿದ್ದ ಮನೆಗಳಿಗೆ ದುರಸ್ತಿ ಮಾಡಲಾಗದಂತಹ ಹಾನಿಯಾಗಿದೆ. ಸ್ಫೋಟದ ಸ್ಥಳದಿಂದ 100 ಕಿಲೋಮೀಟರ್ ದೂರದವರೆಗೂ ಅದರ ಬಿಸಿ ತಟ್ಟಿದೆ. ಅಷ್ಟು ದೂರದಲ್ಲಿದ್ದವರ ಮನೆಗಳ ಗಾಜುಗಳೂ ಒಡೆದು ಪುಡಿಯಾಗಿವೆ. ಸದ್ದು ಭಯಂಕರವಾಗಿ ಕೇಳಿಸಿದೆ. ಅಲ್ಲಿ ಸ್ಫೋಟಗೊಂಡದ್ದು ರಾಸಾಯನಿಕ ಗೊಬ್ಬರಗಳಲ್ಲಿ ಬಳಸುವ ಅಮೋನಿಯಂ ನೈಟ್ರೇಟ್ ಎನ್ನುವ ರಾಸಾಯನಿಕ ಎನ್ನುವ ವಿಷಯ ಗೊತ್ತಿದ್ದರೂ ಅದು ಅಲ್ಲಿ ಏಕೆ ಇತ್ತು? ಅದಕ್ಕೆ ಬೆಂಕಿ ಹಚ್ಚಿದವರು ಯಾರು? ಅದು ಸಿಡಿದರೆ ಇಷ್ಟು ಹಾನಿಯಾಗಬಹುದೇ? ಯಾರಿಗೆ ಗೊತ್ತು? ಅಲ್ಲಿ ಬೇರೆ ಯಾವುದಾದರೂ ರಾಸಾಯನಿಕವಿದ್ದಿದ್ದು ಜಗದ ಕಣ್ಣಿಗೆ ಮಣ್ಣೆರೆಚ್ಚಲು ಈ ಕಾರಣ ಕೊಡಲಾಗುತ್ತಿದೆಯೋ? ಇತ್ಯಾದಿ ಸಂದೇಹಗಳು ತಕ್ಷಣವೇ ಎಲ್ಲೆಡೆ ಹರಿದಾಡಿದವು. ಇಂತಹ ಸಂದೇಹಗಳಿಗೆ ಉತ್ತರ ಸಿಗಬಹುದೇ? ಖಂಡಿತ. ಸ್ಫೋಟ ನಡೆದ ಸ್ಥಳಕ್ಕೆ ಹೋಗಿ ಅಲ್ಲಿರುವ ಸುಟ್ಟುಳಿದ ವಸ್ತುಗಳನ್ನು ಹೆಕ್ಕಿ ತಂದು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಎಂತಹ ರಾಸಾಯನಿಕವಿತ್ತು ಎಂದು ಪತ್ತೆ ಮಾಡಬಹುದು. ಆದರೆ ಅದನ್ನು ಗುಟ್ಟಾಗಿ ಪರೀಕ್ಷೆ ಮಾಡಿದರೆ ಸತ್ಯವೇನೆಂದು ತಿಳಿಯುವುದು ಹೇಗೆ? ಇಂತಹ ಬೃಹತ್ ದುರಂತಗಳಲ್ಲಿ ಬಹುತೇಕ ಎಲ್ಲಾ ಪರೀಕ್ಷೆಗಳನ್ನು ಗುಟ್ಟಾಗಿ ನಡೆಸಲಾಗುತ್ತದೆ. ವರದಿ ತಯಾರಾಗಿ ಆಡಳಿತದ ನಿಯಮಗಳ ಚೌಕಟ್ಟಿನಲ್ಲಿ ಹೊರಬರುವ ಹೊತ್ತಿಗೆ ಈ ವಿಷಯವನ್ನು ಎಲ್ಲರೂ ಮರೆತೂ ಆಗಿರುತ್ತದೆ. ಹಾಗಿದ್ದರೆ ಸತ್ಯವೇನೆಂದು ಊಹಿಸಲು ಸಾಧ್ಯವೇ? ಸಾಧ್ಯವಂತೆ. ದೂರದಿಂದಲೇ ಈ ಸ್ಫೋಟದ ಚಿತ್ರಗಳು, ವಿಡಿಯೋಗಳನ್ನು ಗಮನಿಸಿ ಇಲ್ಲಿ ಎಂತಹ ವಸ್ತು ಇದ್ದಿರಬಹುದು, ಅದು ಹೇಗೆ ಸ್ಫೋಟಿಸಿರಬಹುದು, ಅಲ್ಲಿ ಆಗಿರುವ ಹಾನಿಗೆ ಕಾರಣವೇನು ಎನ್ನುವುದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಬಹುದು. ಹೀಗೊಂದು ವಿಶ್ಲೇಷಣೆಯನ್ನು ರೇಷೆಲ್ ಲ್ಯಾನ್ಸ್ ಎನ್ನುವ ವೈದ್ಯಕೀಯ ವಿಜ್ಞಾನಿ ಇತ್ತೀಚೆಗೆ ದಿ ವೈರ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಈಕೆ ಜನರ ಮೈಮೇಲಾಗಿರುವ ಗಾಯಗಳ ಸ್ವರೂಪದಿಂದಲೇ ಆ ಗಾಯ ಎಂತಹ ಸ್ಫೋಟದಿಂದ ಆಗಿದ್ದು ಎನ್ನುವುದನ್ನು ತಿಳಿಯುವುದರಲ್ಲಿ ನಿಷ್ಣಾತೆ. ನಂಬಲಾಗದು ಅಲ್ಲವೇ? ಆದರೂ ಇದು ಸತ್ಯ. ಸ್ಫೋಟ ಪಟಾಕಿಯಲ್ಲೇ ಆಗಲಿ, ಬಾಂಬಿನಲ್ಲೇ ಆಗಲಿ, ಅಥವಾ ಅಡುಗೆ ಮನೆಯಲ್ಲಿ ಉರುವ ಒಲೆಯಲ್ಲಿಯೇ ಆಗಲಿ, ಇಂಜಿನ್ನಲ್ಲಿ ಇಂಧನ ದಹನವಾಗುವಾಗಲೇ ಆಗಲಿ, ಅದರ ರಾಸಾಯನಿಕ ಸ್ವರೂಪ ಒಂದೇ ಇರುತ್ತದೆ. ಇಂಧನ ಎನ್ನುವ ರಾಸಾಯನಿಕ ಆಕ್ಸಿಡೈಸರ್ ಎನ್ನುವ ಮತ್ತೊಂದು ರಾಸಾಯನಿಕದ ಜೊತೆಗೆ ಕೂಡಿಕೊಳ್ಳುತ್ತದೆ. ಈ ಕ್ರಿಯೆಗಳ ವೇಳೆ ಇಂಧನ ತನ್ನ ಪರಮಾಣುಗಳನ್ನು ಜೋಡಿಸಿಟ್ಟಿರುವ ಶಕ್ತಿಯನ್ನು ಬಿಟ್ಟುಕೊಡುತ್ತದೆ. ಆಕ್ಸಿಡೈಸರ್ನ ಜೊತೆಗೆ ಸೇರಿಕೊಂಡು ಇನ್ನಷ್ಟು ಸರಳವಾದ ರಾಸಾಯನಿಕಗಳಾಗಿ ಪರಿವರ್ತನೆಯಾಗಿ ಬಿಡುತ್ತದೆ. ಇದುವೇ ದಹನ ಕ್ರಿಯೆ. ಇಂಧನದಿಂದ ಶಕ್ತಿ ನಿಧಾನವಾಗಿ ಬಿಡುಗಡೆ ಆದರೆ ಅದು ದಹನ, ಇದ್ದಕ್ಕಿದ್ದ ಹಾಗೆ ಬಿಡುಗಡೆಯಾದರೆ ಅದು ಸ್ಫೋಟ. ಇಷ್ಟೇ ವ್ಯತ್ಯಾಸ. ಈ ಅಧಿಕ ಶಕ್ತಿ ಎಂದರೆ ಇನ್ನೇನಲ್ಲ, ಅದು ಬೆಳಕು. ಅದು ಬೆಳಕು, ಉಷ್ಣತೆ ಹಾಗೂ ಶಬ್ದದ ರೂಪದಲ್ಲಿ ಹೊರಬೀಳುತ್ತದೆ. ಪಟಾಕಿಗಳಲ್ಲಿ ಇದು ತಟಕ್ಕನೆ ಆಗುವುದರಿಂದ ಅದು ಸಿಡಿಯಿತು ಎನ್ನುತ್ತೇವೆ. ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿ ಬಲು ಹೆಚ್ಚು. ಮನೆಯಲ್ಲಿ ಅಡುಗೆಯನ್ನು ಬಿಸಿ ಮಾಡುವಾಗ ಜ್ವಾಲೆಯಲ್ಲಿ ಇದೇ ಕ್ರಿಯೆ ಬಲು ನಿಧಾನವಾಗಿ ನಡೆಯುತ್ತದೆಯಾದ್ದರಿಂದ ಶಕ್ತಿ ನಿಧಾನವಾಗಿ ಹೊರಬೀಳುತ್ತದೆ. ಹಾಗಿದ್ದರೆ ಸ್ಫೋಟದಿಂದ ಹಾನಿಯಾಗುವುದಕ್ಕೆ ಕಾರಣವೇನು? ಯಾವುದೇ ಸ್ಫೋಟವಿರಲಿ, ಹಾನಿ ಎಷ್ಟಾಯಿತು ಎನ್ನುವುದು, ಎಷ್ಟು ಶಕ್ತಿ ಬಿಡುಗಡೆಯಾಯಿತು ಎನ್ನುವುದರ ಜೊತೆಗೆ ಅವು ಯಾವ ರೂಪದಲ್ಲಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಬಿಡುಗಡೆಯಾದವು ಎನ್ನುವುದನ್ನು ಆಧರಿಸಿರುತ್ತದೆ. ಉದಾಹರಣೆಗೆ, ಉಷ್ಣತೆಯೇ ಹೆಚ್ಚು ಬಿಡುಗಡೆಯಾದರೆ ಬೆಂಕಿ ಬೀಳುವುದು ಹೆಚ್ಚು. ಈ ಬೆಂಕಿ ಹಾಗೂ ಜ್ವಾಲೆಯ ಬೆಳಕು ಕೂಡ ಬಾಂಬಿನ ಸ್ವರೂಪವನ್ನು ತಿಳಿಸಬಲ್ಲವು. ಸಾಮಾನ್ಯವಾಗಿ ಬಾಂಬುಗಳು ಸಿಡಿದಾಗ ಅದನ್ನು ನೋಡುವ, ಅದರ ಬೆಳಕನ್ನು ಕಾಣುವ ಅವಕಾಶಗಳು ಎಲ್ಲರಿಗೂ ದೊರಕುವುದಿಲ್ಲ. ಇಂತಹ ಅವಕಾಶಗಳು ದೊರೆತವರು ಒಂದೋ ಬಾಂಬಿಗೆ ಆಹುತಿಯಾಗಿರುತ್ತಾರೆ, ಇಲ್ಲವೇ ಬಾಂಬ್ ಸಿಡಿಸಿದವರಾಗಿರುತ್ತಾರೆ ಎನ್ನಬಹುದು.
ಆದರೆ ಬೈರೂತಿನ ಸ್ಫೋಟದ ಸಮಯ ಹಾಗೂ ಅದು ನಡೆದ ಜಾಗದಿಂದಾಗಿ ಈ ಸ್ಫೋಟದ ವಿಡಿಯೋಗಳನ್ನು ಸಾಕಷ್ಟು ಮಂದಿ ತೆಗೆದು ಹಂಚಿಕೊಳ್ಳುವುದು ಸಾಧ್ಯವಾಗಿತ್ತು. ಈ ಸ್ಫೋಟದ ಹಲವು ವಿಡಿಯೋಗಳು, ಅವುಗಳನ್ನು ತೆಗೆದ ಸಮಯ, ಅವುಗಳನ್ನು ತೆಗೆದ ಸ್ಥಳ ಮುಂತಾದವುಗಳ ಆಧಾರದಿಂದ ಈ ಸ್ಫೋಟದ ಕ್ಷಣ ಕ್ಷಣದ ವರದಿಯು ಲಭ್ಯ. ಇದು ಕೂಡ ಸ್ಫೋಟಕ ವಸ್ತು ಎಂತಹುದು ಎಂದು ತಿಳಿಸುತ್ತದೆ ಎನ್ನುತ್ತಾರೆ ರೇಷಲ್. ಬೈರೂತಿನಲ್ಲಿ ನಡೆದ ಸ್ಫೋಟದ ಚಿತ್ರವನ್ನು ನೋಡಿದರೆ ಮೊದಲಿಗೆ ಒಂದಿಷ್ಟು ಕರಿಯ ಬಣ್ಣದ ಹೊಗೆ ಕಾಣಿಸಿಕೊಳ್ಳುತ್ತದೆ. ಕೆಲವೇ ಕ್ಷಣದಲ್ಲಿ ದೊಡ್ಡದಾಗಿ ಅಚ್ಚ ಕೆಂಪು ಬಣ್ಣದ ಬೆಂಕಿ ಕಾಣುತ್ತದೆ. ಢಮಾರ್ ಎಂಬ ದೊಡ್ಡ ಸದ್ದಿನೊಂದಿಗೆ ಸ್ಫೋಟವಾಗುತ್ತದೆ. ಸ್ಫೋಟದ ಬೆನ್ನಲ್ಲೇ ಬಿಳಿಯದಾದ ದೊಡ್ಡ ಮೋಡವೊಂದು ಅಲ್ಲಿ ಹುಟ್ಟಿ ಬಲೂನಿನಂತೆ ಉಬ್ಬುತ್ತಾ ಹೋಗುತ್ತದೆ. ಹಲವಾರು ಮಹಡಿಗಳಷ್ಟು ಎತ್ತರಕ್ಕೆ ಮೋಡ ಇರುತ್ತದೆ. ಇದು ಅಲ್ಲಿನ ಸ್ಫೋಟದ ಚಿತ್ರಣ. ಇಂತಹ ವಿಡಿಯೋಗಳನ್ನು ಹಲವಾರು ಕಿಲೋಮೀಟರ್ ದೂರದಲ್ಲಿದ್ದ ಕಟ್ಟಡದಲ್ಲಿದ್ದವರು ಚಿತ್ರಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದರು. ಇಲ್ಲಿ ಸ್ಫೋಟಗೊಂಡಿದ್ದು ಅಮೋನಿಯಂ ನೈಟ್ರೇಟು ಎನ್ನುವುದಕ್ಕೆ ಈ ಕೆಂಬಣ್ಣವೇ ಸಾಕ್ಷಿ ಎನ್ನುತ್ತಾರೆ ರೇಷಲ್. ಅದು ಹೇಗೆ ಎಂದಿರಾ? ಜ್ವಾಲೆಗಳ ಬಣ್ಣದಿಂದಲೇ ಅದರಲ್ಲಿ ಉರಿಯುತ್ತಿರುವ ವಸ್ತುವನ್ನು ಗುರುತಿಸುವುದು ರಸಾಯನ ವಿಜ್ಞಾನಗಳ ಅಭ್ಯಾಸ. ಮೂಲವಸ್ತು ಅರ್ಥಾತ್ ಧಾತುಗಳು ಒಂದೊಂದು ಉರಿಯುವಾಗ ಒಂದೊಂದು ಬಣ್ಣದ ಬೆಳಕನ್ನು ಅಥವಾ ಕೆಲವು ನಿರ್ದಿಷ್ಟ ತರಂಗಾಂತರಗಳ ಬೆಳಕನ್ನು ಸೂಸುತ್ತವೆ. ಅವು ಉರಿದಾಗ ಹೊರಸೂಸುವ ಶಕ್ತಿ. ಈ ಬೆಳಕು ಅವುಗಳ ಸಹಿ ಇದ್ದ ಹಾಗೆ. ಅಮೋನಿಯಂ ನೈಟ್ರೇಟಿನಲ್ಲಿ ಅಮೋನಿಯಂ ಹಾಗೂ ನೈಟ್ರೇಟು ಎನ್ನುವ ಎರಡು ರಾಸಾಯನಿಕ ಅಂಶಗಳಿವೆ. ಎರಡರಲ್ಲಿಯೂ ಇರುವುದು ನೈಟ್ರೋಜನ್. ಅಮೋನಿಯಂನಲ್ಲಿ ನೈಟ್ರೋಜನ್ನು 4 ಹೈಡ್ರೋಜನ್ನಿನ ಜೊತೆಗೆ ಕೂಡಿಕೊಂಡಿರುತ್ತದೆ. ನೈಟ್ರೇಟ್ನಲ್ಲಿ 3 ಆಕ್ಸಿಜನ್ ಜೊತೆಗೆ ಕೂಡಿಕೊಂಡಿರುತ್ತದೆ. ಈ ಎರಡು ಧಾತುಗಳು ಸ್ವಲ್ಪ ಸಡಿಲಿಸಿದರೆ ಸಾಕು, ಅವನ್ನು ಹಿಡಿದಿಟ್ಟುಕೊಳ್ಳಲು ಬೇಕಾದ ಶಕ್ತಿ ಎಲ್ಲವನ್ನು ಹೊರಚೆಲ್ಲಿ ತಾನು ಮರಳಿ ನೈಟ್ರೋಜನ್ ರೂಪಕ್ಕೆ ಅಮೋನಿಯಂ ನೈಟ್ರೇಟು ಮರಳಿ ಬಿಡುತ್ತವೆ. ಇದುವೇ ಅಮೋನಿಯಂ ನೈಟ್ರೇಟಿನ ದಹನ ಕ್ರಿಯೆ. ಇದು ದಹಿಸುವುದಕ್ಕೆ ಬೇಕಾದ ಆಕ್ಸಿಡೈಸರು ಅದರಲ್ಲಿ ಆಕ್ಸಿಜನ್ನಿನ ರೂಪದಲ್ಲಿಯೇ ಇರುವುದರಿಂದ ಹೊಸದಾಗಿ ಆಕ್ಸಿಡೈಸರಿನ ಅವಶ್ಯಕತೆಯೂ ಇಲ್ಲ. ಏನಿದ್ದರೂ ವಿವಿಧ ಅಣುಗಳನ್ನು ಹಿಡಿದಿಟ್ಟಿರುವ ರಾಸಾಯನಿಕ ಬಂಧಗಳನ್ನು ಸಡಿಲಿಸುವ ಕ್ರಿಯೆಯನ್ನು ಆರಂಭಿಸುವ ಕ್ರಿಯೆಯಷ್ಟೇ ಬೇಕು. ಒಂದು ಬೆಂಕಿಯ ಕಿಡಿಯಾದರೂ ಸಾಕು, ನೈಟ್ರೇಟು ಒಡೆದು ಒಂದು ಆಕ್ಸಿಜನ್ ಅನ್ನು ಬಿಟ್ಟುಕೊಟ್ಟು ನೈಟ್ರೋಜನ್ ಆಕ್ಸೈಡ್ ಆಗುತ್ತದೆ. ಇದು ಕೂಡ ಉರಿಯುವ ವಸ್ತು. ಹೀಗಾಗಿ ಇನ್ನಷ್ಟು ಉರಿ ಆರಂಭವಾಗುತ್ತದೆ. ಈ ದಹನದಿಂದ ಹುಟ್ಟಿದ ಶಕ್ತಿ ಇನ್ನಷ್ಟು ನೈಟ್ರೋಜನ್ ಅನ್ನು ಬಿಡುಗಡೆ ಮಾಡಿ ಇನ್ನಷ್ಟು ನೈಟ್ರೋಜನ್ ಆಕ್ಸೈಡ್ ಹುಟ್ಟುತ್ತದೆ. ಹೈಡ್ರೋಜನ್ನು ಆಕ್ಸಿಜನ್ನಿನ ಜೊತೆ ಸೇರಿ ನೀರಾಗಿ ಅಲ್ಲಿರುವ ಶಾಖದಿಂದ ತಕ್ಷಣವೇ ಆವಿಯಾಗಿಯೂ ಬಿಡುತ್ತದೆ. ಈ ಹಬೆ ಹಾಗೂ ಅನಿಲಗಳ ಗಾತ್ರ ಹೆಚ್ಚಾಗಿರುವುದರಿಂದ ಅವು ಹಿಗ್ಗಿ ಸ್ಫೋಟ ಉಂಟಾಗುತ್ತದೆ. ಇದ್ದಕ್ಕಿದ್ದ ಹಾಗೆ ಬೃಹತ್ ಪ್ರಮಾಣದಲ್ಲಿ ಇವು ಬಿಡುಗಡೆಯಾಗುವುದರಿಂದ ಅವು ಬಲೂನಿನಲ್ಲಿ ಹಿಡಿದಿಟ್ಟ ಗಾಳಿಯ ಪ್ರಮಾಣ ಹೆಚ್ಚಾದಂತೆ ಬಲೂನು ಸಿಡಿಯುವಂತೆ ಸಿಡಿಯುತ್ತವೆ. ಒಟ್ಟಾರೆ ಬೆಂಕಿ ಮತ್ತು ಸ್ಫೋಟಕ್ಕೆ ಕಾರಣ ಈ ಅನಿಲಗಳು ಎನ್ನಬಹುದು. ನೈಟ್ರೋಜನ್ ಆಕ್ಸೈಡ್ಗಳು ಉರಿಯುವಾಗ ಕಿತ್ತಳೆ ಬಣ್ಣದ ಬೆಂಕಿ ಹುಟ್ಟುತ್ತದೆ. ನಾವು ಸಿಡಿಸುವ ಮತಾಪುಗಳಲ್ಲಿ ಈ ಬಣ್ಣಕ್ಕಾಗಿ ನೈಟ್ರೇಟನ್ನೇ ಬಳಸಿರುತ್ತಾರೆ. ಬೈರೂತಿನಲ್ಲಿ ಸ್ಫೋಟಗೊಂಡ ತಕ್ಷಣವೇ ಅತಿ ಹೆಚ್ಚು ಅಚ್ಚ ಕೆಂಪು ಬಣ್ಣದ ಬೆಂಕಿ ಕಾಣಿಸಿತ್ತು. ಇದು ನೈಟ್ರೋಜನ್ ಆಕ್ಸೈಡ್ ಉರಿದಿದ್ದರಿಂದ ಹುಟ್ಟಿದ ಬಣ್ಣ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುತ್ತಾರೆ ರೇಷಲ್. ಈ ಚಿತ್ರಗಳು ಹಾಗೂ ಆ ಜ್ವಾಲೆಯ ಬಣ್ಣಗಳು ಇಲ್ಲಿದ್ದ ವಸ್ತು ಅಮೋನಿಯಂ ನೈಟ್ರೇಟು ಎನ್ನುವುದನ್ನು ಸ್ಪಷ್ಟಪಡಿಸುತ್ತವೆ. ಹೀಗೆ ಸ್ಫೋಟವಾದ ನಂತರ ಅಲ್ಲಿ ಏನೂ ಉಳಿದಿಲ್ಲದಿದ್ದರೂ ಕೇವಲ ಸ್ಫೋಟದ ಚಿತ್ರಗಳಿಂದಲೇ ಅಲ್ಲಿದ್ದ ವಸ್ತು ಯಾವುದೆಂದು ತಿಳಿಯಬಹುದು. ಆದರೂ ನೈಟ್ರೋಜನ್ ಆಕ್ಸೈಡು ಕಿತ್ತಳೆ ಬಣ್ಣದ ಜ್ವಾಲೆಯಿಂದ ಉರಿಯುತ್ತದೆ. ಇಲ್ಲಿ ಅದು ಅಚ್ಚ ಕೆಂಪಾಗಿತ್ತಲ್ಲ ಎಂದಿರಾ? ಇದಕ್ಕೆ ಕಾರಣ ಈ ಸ್ಫೋಟ ಹಗಲಿನಲ್ಲಿ ನಡೆದಿದ್ದು ಹಾಗೂ ಸ್ಫೋಟದ ನಂತರ ಹುಟ್ಟಿದ ಧೂಳು ಮತ್ತು ನೀರಾವಿ ಜ್ವಾಲೆ ಆವರಿಸಿದ್ದು. ಇವೆರಡೂ ಸೇರಿ ಅದರ ಬಣ್ಣವನ್ನು ತುಸು ಮಾಸುವಂತೆ ಮಾಡಿ ಕೆಂಪಾಗಿಸಿವೆ. ಸಂಜೆಯ ಹೊತ್ತು ಸೂರ್ಯ ಹಳದಿಯಲ್ಲೂ ಅಲ್ಲದೆ ಕಿತ್ತಳೆಯಲ್ಲಿಯೂ ಅಲ್ಲದೆ ಅಚ್ಚ ಕೆಂಪಾಗುವುದನ್ನು ನೋಡಿರಬೇಕಲ್ಲವೇ? ಅದರಲ್ಲೂ ಸಮುದ್ರದ ಅಂಚಿನಲ್ಲಿ ಗಾಳಿಯಲ್ಲಿ ನೀರಾವಿ ಹಾಗೂ ಉಪ್ಪಿನ ಕಣಗಳು ಹೆಚ್ಚಿರುವೆಡೆ ಸೂರ್ಯಾಸ್ತ ಇನ್ನಷ್ಟು ಕೆಂಪಾಗಿ ಕಾಣುತ್ತದೆ. ಇದೇ ವಿದ್ಯಮಾನ ಇಲ್ಲಿಯೂ ಜರುಗಿ ಸಾಧಾರಣ ಕಿತ್ತಳೆ ಬಣ್ಣವಿರಬೇಕಾದ ಜ್ವಾಲೆ ಅಚ್ಚ ಕೆಂಪು ಬಣ್ಣದಾಗಿ ತೋರಿದೆ. ಆದರೂ ಅಷ್ಟೊಂದು ಭಾರೀ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟು ಕಾರಣವಾಗುವುದೇ ನಂಬಲಾಗುತ್ತಿಲ್ಲ. ಅದು ಪರಮಾಣು ಬಾಂಬ್ ಯಾಕಿರಬಾರದು ಎನ್ನುವ ತರ್ಕ ನಿಮ್ಮ ತಲೆಯಲ್ಲಿ ಓಡುತ್ತಿದ್ದರೆ ಅದಕ್ಕೆ ತಕ್ಕ ಪುರಾವೆ ಇಲ್ಲ ಎನ್ನುತ್ತಾರೆ ರೇಷಲ್. ಪರಮಾಣು ಬಾಂಬ್ ಸಿಡಿದಾಗ ನೀರಾವಿಯ ಮೋಡ ಹುಟ್ಟುವುದಿಲ್ಲ, ಏಕೆಂದರೆ ಅಲ್ಲಿ ದಹನ ಕ್ರಿಯೆ ಜರುಗುವುದಿಲ್ಲ. ಅಲ್ಲಿ ಶಕ್ತಿ ಬಿಡುಗಡೆ ಆಗುವ ಕ್ರಿಯೆಯೇ ಬೇರೆ. ಆದ್ದರಿಂದ ಅಲ್ಲಿ ಧೂಳಿನ ಮೋಡ ಹುಟ್ಟುವುದೇ ಹೊರತು ಬೆಂಕಿಯಲ್ಲ. ಕಿತ್ತಳೆ ಬಣ್ಣದ ಜ್ವಾಲೆ ಕಾಣದು. ಹೀಗಾಗಿ ಇದು ರಾಸಾಯನಿಕ ಸ್ಫೋಟವೇ ಎನ್ನುವುದು ಸ್ಪಷ್ಟ. ಆದರೆ ಅಮೋನಿಯಂ ನೈಟ್ರೇಟು ಇಷ್ಟು ಭಾರಿ ಸ್ಫೋಟ ಉಂಟು ಮಾಡಬಹುದೇ? ಏಕಿಲ್ಲ. ಕಳೆದ 100 ವರ್ಷದಲ್ಲಿ ಅಮೋನಿಯಂ ನೈಟ್ರೇಟಿನ ಸ್ಫೋಟದಿಂದಾಗಿ ಹಲವಾರು ಅನಾಹುತಗಳು ಸಂಭವಿಸಿದೆ.
ಅವುಗಳಲ್ಲಿ ಇದು ಅತಿ ದೊಡ್ಡದು. 1921ರಲ್ಲಿ ಜರ್ಮನಿಯ ಒಂದು ಕಾರ್ಖಾನೆಯಲ್ಲಿ ಇದೇ ರೀತಿ ಸ್ಫೋಟ ಸಂಭವಿಸಿತ್ತು. ಸ್ಫೋಟವಾದ ಜಾಗದಲ್ಲಿ ದೊಡ್ಡ ಕುಳಿಯೂ ಬಿದ್ದಿತ್ತು. ಅದರ ಗಾತ್ರ ಸುಮಾರು 120 ಮೀಟರ್ ವ್ಯಾಸವಿತ್ತು. ಇದೀಗ ಬೈರೂತಿನಲ್ಲಿ ಸ್ಫೋಟ ನಡೆದ ಜಾಗದಲ್ಲಿಯೂ ಒಂದು ಕುಳಿ ಬಿದ್ದಿದೆ. ಇದರ ವ್ಯಾಸವು 100 ಮೀಟರ್ ಅಗಲವಿದೆ. ಇದನ್ನು ಗಮನಿಸಿದರೆ ಇಲ್ಲಿ ಸುಮಾರು 2 ರಿಂದ 5 ಲಕ್ಷ ಕಿಲೋಗ್ರಾಂನಷ್ಟು ಅಮೋನಿಯಂ ನೈಟ್ರೇಟ್ ಉರಿದಿರಬೇಕು ಎಂದು ಅಂದಾಜಿಸಬಹುದು. ಜರ್ಮನಿಯಲ್ಲಿ ಇದೇ ರೀತಿಯ ಕುಳಿ 4 ಲಕ್ಷ ಕಿಲೋಗ್ರಾಂಗಳಷ್ಟು ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಾಗ ಉಂಟಾಗಿತ್ತು. ಇನ್ನು ಇದು ಬಾಂಬ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಉರಿದದ್ದು ಎಂದು ಹೇಗೆ ಹೇಳುತ್ತೀರಿ ಎಂದಿರಾ? ಬಾಂಬ್ಗಳು ಸಿಡಿದಾಗ ತಕ್ಷಣವೇ ಭಾರಿ ಆಘಾತದ ಅಲೆಗಳು ಸೃಷ್ಟಿಯಾಗುತ್ತವೆ. ಇವು ಅಲ್ಲಿಯವರೆಗೆ ತಪ್ಪಿಸಿಕೊಳ್ಳಲು ಅವಕಾಶ ಒದಗಿಸುವುದಿಲ್ಲ. ಆದರೆ ಬೈರೂತಿನಲ್ಲಿ ಹುಟ್ಟಿದ್ದು ಹಬೆಯ ಅಲೆ, ಒತ್ತಡದ ಅಲೆ. ಇದು ಆಘಾತದ ಅಲೆಗಳಿಗಿಂತಲೂ ನಿಧಾನವಾಗಿ ಹರಡುತ್ತದೆ. ಹೀಗಾಗಿ ಈ ಅಲೆ ತಮ್ಮನ್ನು ತಲುಪುವ ವೇಳೆಗೆ ಹಲವರು ಸ್ಫೋಟದ ಚಿತ್ರಗಳನ್ನು ತೆಗೆಯಲು ಸಾಧ್ಯವಾಯಿತು. ಬೆಂಕಿ ಕಂಡ ಕೂಡಲೇ ಅದರ ಚಿತ್ರ ತೆಗೆದರು. ಅಲ್ಲಿಂದ ಬಂದ ಒತ್ತಡದ ಅಲೆಗಳು ಮನೆಯ ಗಾಜು ಕಿಟಕಿಗಳನ್ನು ಒಡೆಯುವವರೆಗೂ ಹೀಗೆ ಚಿತ್ರಗಳನ್ನು ತೆಗೆದಿದ್ದರು. 1 ಕಿಲೋಮೀಟರ್ ದೂರದಲ್ಲಿದ್ದ ಮನೆಯೊಂದರಿಂದ ತೆಗೆದ ಚಿತ್ರವೂ ಇದೆ. ಈ ಚಿತ್ರ ತೆಗೆದ ಸ್ಥಳ ಹಾಗೂ ಅದರ ಅವಧಿಯನ್ನು ಗಮನಿಸಿದರೆ ಸ್ಫೋಟ ಆರಂಭದಿಂದ ಒತ್ತಡದ ಅಲೆ ಅಲ್ಲಿಗೆ ತಲುಪಲು ಎಷ್ಟು ಸಮಯ ಬೇಕಾಯಿತು ಎನ್ನುವುದನ್ನು ಲೆಕ್ಕ ಹಾಕಬಹುದು. ಅದರಿಂದ ಸ್ಫೋಟದ ತೀವ್ರತೆಯನ್ನು ಲೆಕ್ಕ ಹಾಕಿದ್ದಾರೆ. ಈ ಸ್ಫೋಟ ಇದುವರೆಗೂ ಸಂಭವಿಸಿದ ರಾಸಾಯನಿಕ ಸ್ಫೋಟಗಳಲ್ಲೇ ಬಲು ದೊಡ್ಡದು. ಆದರೆ ಬೈರೂತಿನ ಜನರ ಪುಣ್ಯ, ಇದು ಬಾಂಬೆನಾದರೂ ಆಗಿದ್ದರೆ ಇನ್ನೂ ಸಾವು ನೋವು ಹೆಚ್ಚಾಗುತ್ತಿತ್ತು. ಇದು ನಿಧಾನ ದಹನವಾಗಿದ್ದರಿಂದ ಹೆಚ್ಚು ಅಪಾಯವಾಗಿಲ್ಲ ಎನ್ನುತ್ತಾರೆ ರೇಚಲ್. ಇಲ್ಲಿ ಜನರಿಗೆ ಆಗಿರುವ ಗಾಯವೆಲ್ಲವೂ ಒತ್ತಡದ ಅಲೆಗಳು ಬಂದು ಹೊಡೆದು ಗಾಜು ಒಡೆದಿದ್ದರಿಂದಲೋ ಬೇರೆ ವಸ್ತುಗಳು ಹಾರಿದ್ದರಿಂದಲೂ ಆಗಿವೆ ಹೊರತು ಆಘಾತದ ಅಲೆಗಳಿಂದ ಅಲ್ಲ ಎನ್ನುತ್ತಾರೆ. ಹೀಗೆ ಎಲ್ಲೋ ದೂರದಿಂದಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣುವ ಚಿತ್ರಗಳಿಂದಲೇ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ತಿಳಿಯಲು ವಿಜ್ಞಾನ ನೆರವಾಗುತ್ತದೆ ಎನ್ನುವುದು ಎಂತಹ ಸ್ವಾರಸ್ಯಕರ ವಿಷಯ ಅಲ್ಲವೇ? ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶರತ್ ಬಿಜೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.